ಕಲ್ಲುರುಟಿ ಹಾಗೂ ಗುಳಿಗ ದೈವದ ಕಟ್ಟೆಯಲ್ಲಿ ಪುನರ್ ಪ್ರತಿಷ್ಠೆ ಕಲಶೋತ್ಸವ 18/6/2026 ನಾವು ಗಾಂಧಿನಗರ ಸುಳ್ಯದಲ್ಲಿ ನಡೆಯಿತು. ಹಾಗಾಗಿ ಕಲ್ಕುಟ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಕಲಶೋತ್ಸವದ ಧಾರ್ಮಿಕ ಸಭೆಯ ಕೆಲವು ಕ್ಷಣಗಳು. ಕಂಠೀವರಿಯರು ಶ್ರೀ ಕಲ್ಕುಟ ದೈವವನ್ನು ಪ್ರಾರ್ಥಿಸಿ ಸಂಪ್ರದಾಯದಂತೆ ಶ್ರೀ ಚಂದ್ರಕೇಶ್ವರ ದೇವರ ಈಗಾಗಲೇ ಪತ್ರಿಕೆಗಳಲ್ಲಿ ಪ್ರಚುರಪಡಿಸಿದಂತೆ ಕಲ್ಕುಟ ದೇವಸ್ಥಾನ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಮತ್ತು ಅದರಲ್ಲಿ ಕಲ್ಕೊರೊಟ್ಟಿ ಗುಳಿಗ ಆಶೀರ್ವಾದವನ್ನು ನೀಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಚಂದ್ರಕೇಶ್ವರ ದೇವಸ್ಥಾನದ ಅನುವಂಶಿಕ ಮುಖ್ಯಸ್ಥರಾದಂಥ ವರಪ್ರಸಾದ್ ಕಲ್ಲುಗುಡಿ ದೇವಸ್ಥಾನದ ಮಹಿಮೆ ಮತ್ತು ಶಕ್ತಿಯನ್ನು ಹೇಳಿದಿರಿ. ಅದು ಎಲ್ಲರೂ ನೋಡಿದಂಥ ವಿಷಯ. ಆದರೆ ಈ ಉಗ್ರ ಮಳೆಗಾಲದ ಸಮಯದಲ್ಲಿ ಈ 4 ದಿವಸ ಮಳೆ ಬಿಟ್ಟದ್ದು ಒಂದು ಕಲ್ಪುಗದ ಶಕ್ತಿ ಅಂತೇಳಿ ಹೇಳಬೇಕಾಗುತ್ತದೆ. ಯಾಕೆಂದರೆ ಸಾಧಾರಣ ಕಾರ್ಯಕ್ರಮ ಮಾಡುವಾಗ ಭಗವತಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ, ಹಾಗೆ ಮಳೆ ನಿಲ್ಲಿಸೋದು ಸರಿಯಲ್ಲ. ನಮ್ಮ ಕಾರ್ಯಕ್ರಮ ಏನು ತೊಂದರೆ ಬರಲಿಕ್ಕಿಲ್ಲ ಅಂತ ಹೇಳಿದ್ದೆ. ಆಯ್ದ ಕಾರಣ ಆದರೂ ಕಲ್ಪುಡ ದೇವರು ನಮ್ಮ ಮೇಲೆ ದಯ ತೋರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತನ್ನ ಮನ ಧನ ಕೊಟ್ಟು ಎಲ್ಲ ಸಹಕರಿಸುವವರಿಗೆ ಹಣ ಕೊಟ್ಟವರಿಗೆ ರಸೀದಿ ಕೊಟ್ಟು ನಾವು ಗುರುತಿಸಿದ್ದೇವೆ. ಆದರೆ ಎಲ್ಲರೂ ರಾತ್ರಿ ಹಗಲು ದುಡಿದ ಎಲ್ಲ ಸಮಾಜ ಸೇವಕರಿಗೂ ಸ್ವಯಂ ಸೇವಕರಿಗೂ ಈ ವೇದಿಕೆಯಿಂದಾಗಿ ಎಲ್ಲರನ್ನೂ ನಾವು ಗುರುತಿಸಿದ್ದೇವೆ ಅಂತ ಹೇಳಿ ಗುರುತಿಸಿದ್ದೇವೆ. ಹಾಗೂ ಮುಂದೆ ಸಂದರ್ಭಾನುಸಾರ ಬಂದರೆ ಈ ವಸತಿಯ ವಿಸ್ತೀರ್ಣ ಹೆಚ್ಚು ಮಾಡಲು ಸೌಕರ್ಯ ಸಿಕ್ಕಿದರೆ ಎಲ್ಲರೂ ಸೇರಿ ಈ ಕಲ್ಕುಟ ದೇವರು ಎಲ್ಲರಿಗೂ ಪ್ರೇರಣೆ ಮತ್ತು ಶಕ್ತಿ ಸಾಮರ್ಥ್ಯ ಕೊಟ್ಟು ಅದನ್ನು ಪೂರೈಸಿ. ಆಗಲೇ ಹೇಳಿದಂತೆ 26/3/2026 ಇದೇ ಸಾನ್ನಿಧ್ಯ